ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ನನ್ನ ಮಗಳು ಫ್ರೆಂಡ್‌ದು ಆರತಿ ಶಾಸ್ತ್ರ ಇತ್ತು. ಸೊ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವರು ಫ್ರೆಂಡ್ಸ್‌ಗಳೆಲ್ಲ ಸೇರಿ ಏನೇನೋ ತುಂಬ ಪ್ಲ್ಯಾನ್ಸ್‌ಗಳು ಮಾಡ್ಕೊಂಡಿದ್ರು. ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ ಫಂಕ್ಷನ್ ಹಾಲ್ ಹತ್ರ ಬಂದಿದ್ವಿ ನಾವು. ಇದು ಬಂದು ಸುಗ್ಗಿಹಟ್ಟಿ. ನಿಮ್ಗೆ ಇದು ಒಂದು ಕಾಮಿಡಿ ಹೇಳಲೇಬೇಕು. ಇವ್ರು ಆರತಿ ಶಾಸ್ತ್ರದಲ್ಲಿ ಏನಂದರೆ ನಾನ್ ವೆಜ್ ಫಂಕ್ಷನ್ ಮಾಡ್ತಾರೆ. ಸೊ, ಹಾಗಾಗಿ ವೆಜ್ಜವ್ರಿಗೂ ಕೂಡ ಸಪ್ರೇಟಾಗೆ ಮಾಡಿಸಿದ್ರು. ಬಟ್ ಏನಂದರೆ ವೆಲ್ಕಮ್ ಡ್ರಿಂಕ್ ಬಂದು ಕಾಲ್ ಸೂಪ್ ಏನೋ ಕೊಡ್ತಾರೆ. ಸ್ವಲ್ಪ ನಾನ್ ವೆಜ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಕುಡೀರಿ ಅಂತ ಇವಳ ಫ್ರೆಂಡು ಸುಮ್ಮನೆ ರೇಗಿಸಿರ್ತಾಳೆ. ನಾವು ಅದನ್ನೇ ನಿಜ ಅಂತ ಅಂದ್ಕೊಂಡು ಜ್ಯೂಸ್‌ನ ಕುಡಿದಿರಾ ತುಂಬ ಹೊತ್ತು ವೆಯ್ಟ್ ಮಾಡಿ ನಂತರ ಆಮೇಲೆ ಪೈನಾಪಲ್ ಜ್ಯೂಸ್ ಅಂತ ತಿಳ್ಕೊಂಡು ಕೇಳಿಕೊಂಡು ಕುಡಿದ್ವಿ. ಇದೊಂದು ಮರೆಯೋದಕ್ಕೆ ಆಗಲ್ಲ. ನೋಡ್ತಾ ಇದ್ರಲ್ಲ ಈಗ ಫ್ಯಾಮಿಲಿ ಎಲ್ಲ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ತೆಗೆಸ್ಕೊಂಡ್ವಿ. ನಂತರ ಹಾಗೆ ಇವರೆಲ್ಲ ಒಂದು ಗರ್ಲ್ಸ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ಇವರೊಂದು 5-6 ಜನ ಇದ್ದಾರೆ ಈ ಗ್ಯಾಂಗಲ್ಲಿ. ಇವರೆಲ್ಲ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಏನೇ ಆದರೂ ಕೊನೆಗೆ ಮಕ್ಳ ಖುಷಿನೇ ಇಂಪಾರ್ಟೆಂಟ್ ಅಲ್ವಾ? ಅವ್ರ ಜೊತೆ ನಾವು ಕೂಡ ಒಂದು ಸಂಡೇನ ತುಂಬ ಸ್ಪೆಷಲಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನನ್ನ ಮಗಳು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಇವಳು ಆರತಿ ಶಾಸ್ತ್ರಕ್ಕೆ ಅಂತ. ಸೊ, ಅದನ್ನು ಮಾಡಿದ್ದಾರೆ. ಅದನ್ನು ಕೂಡ ಈಗ ನಾನು ಪ್ಲೇ ಮಾಡ್ತೀನಿ. ಇನ್ನೊಂದು ಎಮೋಷನಲ್ ವಿಷಯ ಏನಂದರೆ ನನ್ನ ಮಗಳು ಹಾಕಿರೋ ಡ್ರೆಸ್ಸು ನಂದು. ನಾನು ಮದುವೆ ಆದ ಹೊಸದ್ರಲ್ಲಿ ಹಾಕ್ಕೊಂಡು ಇರೋವಂಥ ಡ್ರೆಸ್ನ ಅವಳು ಇವಾಗ ಹಾಕ್ಕೊಟ್ಟಿರೋದನ್ನ ನೋಡಿ ನಿಜವಾಗ್ಲೂ ಕಣ್ಣು ತುಂಬಿ ಬಂತು. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆನೇ ಎಷ್ಟು ದೊಡ್ಡವರಾಗೋದ್ರು ಅಂತ ಅನ್ನಿಸ್ತಾಯಿತ್ತು. ಒಬ್ಬ ತಾಯಿ ಎಮೋಷನಲ್ ಆದರೆ ಹೀಗೆ ಅಲ್ವಾ? ನೀವು ಯಾರ್ಯಾರು ಈ ಥರ ಸಿಚುಯೇಷನ್ನ ಅನುಭವಿಸಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಹಾಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.